ಎಲ್ಲರಿಗೂ ವರ್ಷೀಸ್ ಬರ್ಡ್ಗೆ ಸ್ವಾಗತ. ಇವತ್ತು ನಾನು ಫ್ರಿಜ್ನಾಗ ಕೆನಿ ಇಡಲಾರ್ದ, ಐಸ್ ಕ್ಯೂಬ್ ಯೂಸ್ ಮಾಡಲಾರ್ದ ಮತ್ತು ಕೋಲ್ಡ್ ವಾಟರ್ ಹಾಕ್ಲಾರ್ದ ಬೆಣ್ಣೆ ಹೆಂಗೆ ತೆಗೆದೀನಿ ಅಂಥೇಳಿ ತೋರಿಸ್ಕೊಡಕ್ಕೆ ಬಂದೀನಿ. ಮೊದಲೇದಾಗಿ ನಾವು ಏನು ಮಾಡ್ಬೇಕಂದ್ರೆ, ಒಂದು ವಾರ ಕೆನಿನ ತೆಗೆದಿರ್ತೀವಲ್ಲ ಅದನ್ನು ಗಾಳಿಗೆ ಇಡಬೇಕು. ಅದಕ್ಕೆ ಯಾವುದೇ ಮುಚ್ಚಳ ಮುಚ್ಚಬಾರ್ದು. ಒಂದು ವೇಳೆ ನಾವು ಮುಚ್ಚಳ ಮುಚ್ಚಿದ್ವಿ ಅಂತಂದ್ರೆ ಸ್ಮೆಲ್ ಆಗ್ತೈತಿ. ವಾರಕ್ಕೊಮ್ಮೆ ನಾವು ಬೆಣ್ಣೆ ತೆಗಿಬೇಕು. ತಿಂಗಳಿಗೊಮ್ಮೆ, ಆಮ್ಯಾಗ 2 ತಿಂಗಳಿಗೊಮ್ಮೆ ತೆಗೆದ್ರೆ ಅದ್ರಾಗ ಹುಳನೂ ಆಗಿರ್ತಾವೆ, ಸ್ಮೆಲ್ಲು ಆಗ್ತೈತಿ. ಆ ಮಜ್ಜಿಗೆನ ಯೂಸ್ ಮಾಡೋಕ್ಕೂ ಬರೋಂಗಿಲ್ಲ, ಸ್ಮೆಲ್ ಆಗಿಬಿಟ್ಟಿರ್ತಾವೆ, ಮಜ್ಜಿಗೆ ಚೆಲ್ಲೋದಾಕತಿ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದ್ರೆ, ವಾರಕ್ಕೊಮ್ಮೆ ಬೆಣ್ಣೆ ತೆಗೆದುಬಿಡ್ತೀನಿ. ಆ ಮಜ್ಜಿಗೆನೂ ಯೂಸ್ ಮಾಡೋಕ್ಕೆ ಬರ್ತೈತಿ. ಆ ಮಜ್ಜಿಗೆಗೆ ಫಿಲ್ಟ್ರ್ ವಾಟ್ರ್ ಹಾಕಿ 2-3 ಸಲ ಬಸಿದ್ರೆ ಅಷ್ಟು ಸಪ್ಪು ಮಜ್ಜಿಗೆ ಇರ್ತಾವೆ, ಕುಡಿಯೋಕೆ ಅಷ್ಟು ಪ್ರೀತಿ ಬರ್ತೈತಿ. ನಾ ಬೆಣ್ಣೆ ಹೆಂಗೆ ಮಾಡಿದ್ನಿ ಅಂತಂದ್ರೆ, ಜಾರಿಗೆ ಕೆನೆ ಹಾಕಿ ಸ್ವಲ್ಪ ನೀರು ಹಾಕಿ 1 ನಂಬರ್ ಇಟ್ಕೊಂಡು ಗ್ರೈಂಡ್ ಮಾಡಿದ್ನಿ. ಆವಾಗ ಈ ರೀತಿ ಬಂತು. ಆ ಬೆಣ್ಣೆ ನೋಡ್ಬೋದು ನೀವು, ಯಾವುದೇ ರೀತಿಯಾದಂಥ ಜಿಡ್ಡಿಲ್ಲ, ನನ್ನ ಕೈಗೆ ಅಂಟ್ಕೊಂಡಿಲ್ಲ, ಚಂಡಿನಾಕಾರವಾಗಿ ಬಂದೈತಿ. ಹೀಗೆ ನೀವು ಏನು ಮಾಡ್ಬೇಕಂತಂದ್ರೆ, ವಾರಕ್ಕೊಮ್ಮೆ ಬೆಣ್ಣೆ ತೆಗೆದ್ರೆ ಫ್ರೆಶ್ ಬೆಣ್ಣೆ ಬರ್ತೈತಿ. 1 ವಾಟೆ ತುಪ್ಪ ಬರ್ತೈತಿ, ಅಂದ್ರೆ ಪಾವಿನ ವಾಟೆದಷ್ಟು, 1/4 kg ಅಷ್ಟು ತುಪ್ಪ ನಿಮ್ಗೆ ರೆಡಿಯಾಗಿ ಸಿಗ್ತೈತಿ. ವೀಕ್ಲಿ ನೀವು ತೆಗೆದ್ರೆ ಭಾಳ ಒಳ್ಳೆಯದು. ಆ ಬೆಣ್ಣೆನ ನಾನು ಸ್ವಲ್ಪ ಉಪ್ಪು ಆಮೇಲೆ ಫಿಲ್ಟ್ರ್ ವಾಟರ್ ಹಾಕ್ಕೊಂಡು 2-3 ಸಲ ಸ್ವಚ್ಛಗೆ ತೊಳೆದು ಅದನ್ನು ಕಾಸಕ್ಕೆ ಇಟ್ನಿ. ನಿಧಾನಕ್ಕೆ ಸಣ್ಣ ಉರಿ ಇಟ್ಟು ಕಾಸ್ಬೇಕು ಅದ್ರ ಮುಂದೆ ನಿಂತು. ಒಂದು ವೇಳೆ ನಾವು ಅದನ್ನು ಅಲ್ಲೇ ಕಾಸಕ್ಕಿಟ್ಟು ಎಲ್ಲಿ ಹೊರಗೆ ಹೋದ್ವಿ ಅಂತಂದ್ರೆ ಹೊತ್ತು ಹೊರ್ಕಡ್ಲಾಕತಿ. ಮಾಡಿದ್ದು 1 ವಾರದ ಕೆನೆ ಎಲ್ಲ ವೇಸ್ಟ್, ಮಾಡಿದ ತುಪ್ಪನೂ ವೇಸ್ಟ್ ಆಗ್ತೈತಿ. ಅದಕ್ಕೋಸ್ಕರ ನಾವು ಬೆಣ್ಣೆ ಮಾಡೋ ಹೊತ್ನಾಗ, ತುಪ್ಪ ಕಾಸೋ ಹೊತ್ನಾಗ ಅದ್ರ ಮುಂದೆ ನಿಂತು ಮಾಡ್ಬೇಕು. ಈಗ ತುಪ್ಪ ಕಾದೈತೆ ನೋಡ್ರಿ, ಯಾಕಂದ್ರೆ ಕೆಂಪು ಬಣ್ಣ ಬಂದೈತಿ, ಘಮ ಸಾಕತ್ತೈತಿ. ಈ ಘಮ ಆ ತುಪ್ಪ ಕಾದೈತಿ ಅನ್ನೋದ್ರ ಸೂಚನೆ. ಇದಕ್ಕೆ ಏನು ಮಾಡ್ಬೇಕು ಅಂದ್ರೆ, ಒಂದು ವೀಳ್ಯದೆಲೆನ ಸ್ವಚ್ಛಗೆ ತೊಳ್ಕೊಂಡು ಅದನ್ನು ಹಾಕಿ ಮುಚ್ಚಳ ಮುಚ್ಚಿಬಿಡು. ನೀವು ಈ ವೀಳ್ಯದೆಲೆ ಬದಲಿ ತುಳಸಿ ಎಲೆನೂ ಬಳಸ್ಬೋದು. ಒಂದು ವೇಳೆ ಎಲೆ ಮನ್ಯಾಗ ಇರಲಿಲ್ಲ ಅಂತಂದ್ರೆ ನೀವು ತುಳಸಿ ಎಲೆನೂ ಹಾಕ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು ಆಲ್.